ಕುಣಿಗಲ್ ಇಲ್ಲಿ ನಾವು ಡಿನ್ನರ್ಗೆ ನಿಲ್ಸಿದ್ದೀವಿ. ಈ ರೆಸ್ಟೋರೆಂಟು ಈ ಒಂದು ಉಗಿ ಬಂಡಿ ಫುಡ್ ರೆಸ್ಟೋರೆಂಟ್ ಹೆಂಗಿದೆ ಅಂದರೆ ಸೇಮ್ ಇಂಡಿಯನ್ ರೈಲ್ವೆ ಥರ ಡಿಸೈನ್ ಮಾಡಿದ್ದಾರೆ. ಮೇಲ್ಗಡೆ ಫ್ಲೋರ್ಸನ್ನು ಪ್ರತಿಯೊಂದು ಬೋಗಿ ಥರ ಮಾಡಿದ್ದಾರೆ. ಸೊ ಇದು ಔಟ್ ಆಫ್ ದಿ ರೈಲ್ವೆ ಸ್ಟೇಷನ್ ಇದ್ದಂಗೆ ಐತೆ. ಸೊ ಇಲ್ಲಿ ಈ ಒಂದು ರೆಸ್ಟೋರೆಂಟ್ ಏನು ತೋರಿಸ್ತಾ ಇದೆಯೋ ಆ ಓನರು ಅವರು ನಮಗೆ ಇಲ್ಲಿಗೆ ಸಿಕ್ಕಿದ್ದಾರೆ. ಅವ್ರ ಜೊತೆ ಮಾತಾಡಿಸ್ತೀವಿ ಬನ್ನಿ. ಇವರು ವೆಂಕಟೇಶ್ ಅಂದ್ಬಿಟ್ಟು ಮಾತಾಡಿ ಸರ್. ಸೊ ಇದು ವೆಂಕಟೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಈಗ ಇದು ಎಷ್ಟು ತಿಂಗಳಾಯ್ತು ಸರ್ ಓಪನ್ ಆಗಿ? 5 ತಿಂಗಳಾಯ್ತು. ಇವಾಗ ಇದು ಓಪನ್ ಆಗಿ 5 ಮಂತ್ಸ್ ಆಗಿದೆ. ಇದು ಬಂದ್ಬಿಟ್ಟು ಬೆಂಗಳೂರು ಹಾಸನ್ ರೂಟಲ್ಲಿ ಕುಣಿಗಲ್ ಎಂಡ್ ಆಗ್ತಾ ಇದ್ದಂಗೆ, ಅಂದರೆ ಇವಾಗ ನೀವು ಪಂಚಮುಖಿ ಆಂಜನೇಯಗೆ ಹೋಗಿ ಇಲ್ಲಿ ಎಕ್ಸಿಟ್ ಆದರೆ ಇಲ್ಲಿ ಎಕ್ಸಾಕ್ಟಾಗಿ ಈ ಪಾಯಿಂಟ್ ಬರುತ್ತೆ. ಸೊ ಇದ್ರದ್ದು ವಿಡಿಯೋ ಬ್ಲಾಕಲ್ಲಿ ಲೊಕೇಶನ್ ಎಲ್ಲ ಹಾಕಿರ್ತೀವಿ ನೋಡಿ. ಇದು ಪ್ಯೂರ್ ವೆಜಿಟೇರಿಯನು. ಪ್ಯೂರ್ ವೆಜ್. ಆಮೇಲೆ ನಿಮ್ಮ ಅಣ್ಣವ್ರು ಯಾರು? ಧನಂಜಯ ಅಂತ ಇವ್ರ ಅಣ್ಣವರು ಇರ್ತಾರೆ ಇಲ್ಲಿ. ಸೊ ಇವರಿಬ್ಬರು ನಡೆಸ್ಕೊಂಡು ಹೋಗ್ತಾ ಇರೋದು. ಸೊ ಇದು 5 ಮಂತ್ಸ್ ಆಗಿದೆ. ಸೊ ಟೋಟಲ್ ಏರಿಯಾ ಎಷ್ಟೈತೆ ಸರ್? ಇದು 20 ಕುಂಟೆ ಬರುತ್ತೆ. 20 ಕುಂಟೆ ಏರಿಯಲ್ಲಿ ಇದನ್ನು ಪ್ಲಾಟ್ ಮಾಡಿದೆ. ಈ ಡಿಸೈನ್ ಎಲ್ಲ ಮಾಡಬೇಕು ಅಂತ ಹೆಂಗೆ ಬಂತು ನಿಮಗೆ? ಡಿಫ್ರೆಂಟಾಗಿ ಇರಬೇಕು ಅಂದ್ಬಿಟ್ಟು ಒಂದು ಇದು ಮಾಡಿದೆ ಸರ್. ಎಲ್ಲ ಕಡೆ ಬಿಲ್ಡಿಂಗು ಕಾಂಕ್ರೀಟ್ ಗ್ಲಾಸ್ ಇದ್ದಿದ್ದೇನೆ, ಸ್ವಲ್ಪ ಇಲ್ಲಿ ಸುತ್ತಮುತ್ತಿ ಟ್ರೈನ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಪ್ಲ್ಯಾಟ್ಫಾರ್ಮು 2 ಬೋಗಿ ಇದೆ, ಫ್ಲೈಓವರ್ ಇದೆ ಸೇಮು. ಸೊ ಇದು ಫ್ಲೈಓವರು ಮೇಲೆ ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಇದೊಂದು ಬೋಗಿ, ಆ ಕಡೆ ಒಂದು ಬೋಗಿ, 2 AC ಬೋಗಿ ಇದೆ. ಸೆಂಟ್ರಲ್ಲಿ ಪ್ಲ್ಯಾಟ್ಫಾರ್ಮು. ಆ ಕಡೆ ಎಲ್ಲ ಏನು ಮಾಡಿದ್ದೀರಾ ಸರ್? ಅಟ್ಟು ಟೈಪ್ ಅಟ್ಟಿ ಸಿಸ್ಟಮ್. ಅಂದರೆ ಫ್ಯಾಮಿಲಿಗೆಲ್ಲ ರೌಂಡ್ ಟೇಬಲ್ ಟೈಪು. ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಇರಲಿ ಅಂತ. ಓಕೆ. ಸೊ ಇದು ಹೈವೇ. ಸೊ ಎಕ್ಸಾಕ್ಟಾಗಿ ಹೈವೇಲಿ ಆಪೋಸಿಟ್. ಇದು ಹಾಸನಿಂದ ಬೆಂಗಳೂರು ಕಡೆ ಹೋಗ್ತಾ ಇರೋದು. ಬೆಂಗಳೂರಿಂದ ಹಾಸನ ಕಡೆ ಹೋಗೋವಾಗ ಗಾಡಿ ಆ ಕಡೆ ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಅಂಡರ್ ಪಾಸಲ್ಲೇ ಆ ಕಡೆ ಇಲ್ಲ ಈ ಕಡೆಯಿಂದ ಬಂದು ಹೊರಡೆ ಬರಬೇಕು. ಸೊ ಇನ್ನೂ ಹೆಚ್ಚಿನ ಮಾಹಿತಿಗೆ ಇವ್ರ ನಂಬರ್ ಕೊಟ್ಟಿರ್ತೀನಿ. ಪಾರ್ಟಿ ಗೀಟಿ ಏನಾದರೂ ನಡೆಸೋ ಥರ ವ್ಯವಸ್ಥೆ ಐತಿಯಾ? ಬರ್ತಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋದು, ಬರ್ತಡೇ ಇದೆ, ಕ್ಯಾಟ್ರಿಂಗ್ ಇದೆ. ಸೊ ಅದನ್ನು ಮುಂಚೆ ನಿಮಗೆ ಫೋನ್ ಮಾಡಿ ಹೇಳಿದ್ರೆ ಅದನ್ನು ಇದಾಗುತ್ತೆ. ಗೂಗಲಲ್ಲಿ ಸಿಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ. ಸೊ ನಮ್ಮ ಫುಡ್ ಸ್ಟೇಷನ್ ಅಂತ ಹೊಡೆದ್ರೆ ಗೂಗಲಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಇದರಲ್ಲೂ ನಿಮ್ಮ ನಂಬರು ಶೇರ್ ಮಾಡಿರ್ತೀನಿ ನಾನು. ಥ್ಯಾಂಕ್ ಯು. ಸೊ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ, ನಾವು ತಿಳಿಸ್ತೀವಿ. ಅದ್ರ ಜೊತೆಗೆ ನಮ್ಮ ರೆಸ್ಟೋರೆಂಟ್ ಮಾಲೀಕರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಇಲ್ಲಿ ವೀಕೆಂಡ್ಸ್ ಆಗ್ಬೋದು, ವೀಕ್ ಡೇಸ್ ಆಗ್ಬೋದು, ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಒಳಗಡೆ ಕೆಲವು ಶಾರ್ಟ್ಸು ಹಂಗೆ ತೋರಿಸ್ತೀನಿ ನಿಮಗೆ. ಸೊ ಇದು ಟೋಟಲಿ ಟ್ರೈನ್ ಕಾನ್ಸೆಪ್ಟೇ ಮಾಡಿರೋದು. ಸೊ ಇವರು ಏನೋ ಪ್ಲ್ಯಾನ್ ಮಾಡ್ಕೊಂಡು ಹೋದರು, ಮಾಡೋಣ ಅಂತ. ಇವ್ರಿಗೆ ಬೇರೆ ಒಬ್ಬರ ಕಡೆಯಿಂದ ಇದ್ರದ್ದು ಈ ಥರ ಮಾಡೋಣ ಅಂತ ಗೈಡ್ ಬಂದಾಗ ಇದನ್ನು ಕಂಪ್ಲೀಟಾಗಿ ಟ್ರೈನ್ ಮಾಡವ್ರೆ. ಸೊ ಇಲ್ಲಿ ಕ್ಯಾಶ್ ಕೌಂಟರ್ಸ್ ಎಲ್ಲ ಮಾಡವ್ರೆ. ಇದು AC ಬೋಗಿಗಳು ಈ ಕಡೆ ಮತ್ತು ಈ ಕಡೆ. ಸೆಂಟ್ರಲ್ ಬಂದು ರೆಗ್ಯುಲರ್ ಪ್ಲ್ಯಾಟ್ಫಾರ್ಮ್ ಥರ ರೆಸ್ಟೋರೆಂಟು. ಇಲ್ಲಿ ಕಂಪ್ಲೀಟಾಗಿ ರೆಸ್ಟೋರೆಂಟ್ಸು ಮತ್ತು ಬ್ಯಾಕ್ಗ್ರೌಂಡ್ ಡಿಸೈನ್ಸ್ ಮಾಡಿದ್ದಾರೆ. ಅದೇ ರೀತಿ ಆ ಡಿಸೈನ್ಸು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಥರ ಕೊಟ್ಕೋಬೋದು. ಸೊ ಇದು ಕಂಪ್ಲೀಟು ಕಿಚನು, ಸ್ಟಾಫು. ಸೊ ಇದೆಲ್ಲ ಸೊ ಇದು ಬೋರ್ಡ್ಗಳೆಲ್ಲ ಬಂದು ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಇರೋ ಥರನೇ ಕೊಟ್ಟಿದ್ದೀರಾ. ಈ ಕ್ಯಾಂಡಲ್ಸು ಅಷ್ಟೇ, ಈ ಲೈಟಿಂಗ್ಸು ಅದೇ ಸಿಸ್ಟಮಲ್ಲಿ ಮಾಡಿದ್ದೀರಾ. ಸೊ ಇದೆಲ್ಲ ಜ್ಯೂಸ್ ಸೆಂಟರ್ಸ್, ಐಸ್ ಕ್ರೀಮ್ ಏರಿಯಾ. ಬೋಗಿ ಮೇಲೆಲ್ಲ ಯಾವ ರೀತಿ ಟ್ರೈನ್ ನಂಬರ್ ಇರುತ್ತೋ ಅದೇ ಥರ ಬೋಗಿಗಳೆಲ್ಲ AC ಕಂಪಾರ್ಟ್ಮೆಂಟು. ಸೊ ಇದು ಇವ್ರದ್ದು ಲೋಗೋ.
ಅದೇ ರೀತಿ ಇದು ಬಂದು ಈ ಕಡೆ ಜೆಂಟ್ಸ್ ರೆಸ್ಟ್ ರೂಮ್ ಐತೆ, ಈ ಕಡೆ ಲೇಡೀಸ್ ರೆಸ್ಟ್ ರೂಮ್ ಐತೆ. ಅದಕ್ಕೆ ಪೇಂಟಿಂಗು ಎಲ್ಲ ಇದು ಮಾಡವ್ರೆ. ಸೊ ಇಲ್ಲೂ ನೀವು ನೋಡ್ಬೋದು 2 ಬೋಗಿಗಳು ಸೆಂಟ್ರಲ್ಲಿ ಪ್ಲ್ಯಾಟ್ಫಾರ್ಮ್ ಏರಿಯಾ ಮಾಡಿದ್ದಾರೆ. ಸೊ ಇದು ಸ್ವಲ್ಪ ಗಾರ್ಡನ್ ಟೈಪ್ ಐತೆ, ಎಲ್ಲ ಮಕ್ಕಳು ಆಡ್ಕೋಬೋದು. ಸೊ ಇಲ್ಲಿಗೆ ನಾನು ಈ ಬ್ಲಾಕನ್ನು ಮುಗಿಸ್ತಾ ಇದ್ದೀನಿ. ಸೊ ಕೀಪ್ ವಾಚಿಂಗ್ ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್ ಯೂಟ್ಯೂಬ್ ಚಾನಲ್. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ, ಲೊಕೇಶನ್, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಓನರ್ಸ್ ಏನಾದರೂ ಬೇಕು ಅಂದರೆ ಕಂಪ್ಲೀಟಾಗಿ ಯಾವ ರೀತಿ ಸಿಟ್ಟಿಂಗು ಮತ್ತು ರೂಫು ಪ್ಲ್ಯಾನ್ ಆಗಿರೋದು. ಸೊ ಇಲ್ಲಿ AC ಬೋಗಿಯಿಂದ ಡೋರು ಇನ್ ಆ್ಯಂಡ್ ಔಟ್